ಬೀದಿ ನಾಯಿಗಳ ಡೆಡ್ಲಿ ಅಟ್ಯಾಕ್ಗೆ ಈಗ ಬಾಲಕಿ ಗಂಭೀರವಾಗಿ ಗಾಯಗೊಂಡಿದ್ದಾಳೆ. ಈ ಒಂದು ಘಟನೆ ನಡೆದಿರೋದು ಗದಗ ನಗರದ ಹೊಸ ಬಸ್ ನಿಲ್ದಾಣದ ಬಳಿ. ಬೀದಿ ನಾಯಿಗಳ ಡೆಡ್ಲಿ ಅಟ್ಯಾಕ್ಗೆ ಈಗ ಬಾಲಕಿ ಗಂಭೀರ ಗಾಯಗೊಂಡಿದ್ದಾಳೆ. ಗದಗ ನಗರದ ಹೊಸ ಬಸ್ ನಿಲ್ದಾಣದ ಎಸ್ಪಿ ಕಚೇರಿ ಬಳಿ ಈ ಒಂದು ಘಟನೆ ನಡೆದಿದೆ. ನಾಯಿಗಳ ದಾಳಿಯಿಂದ 7 ವರ್ಷದ ಬಾಲಕಿಗೆ ಈಗ ಗಾಯ ಆಗಿದೆ. ಶ್ರೇಯಾ ಕೇಶವ ಎಂಬಂತಹ ಯುವತಿ ಈಗ ನಾಯಿಯಿಂದ ಕಚ್ಚಿಸಿಕೊಂಡು ಗಾಯಗೊಂಡಿದ್ದಾಳೆ. ಗಾಯಗೊಂಡ ಬಾಲಕಿಯನ್ನ ಈಗ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಶಾಲೆಯಿಂದ ಆಟೋದಲ್ಲಿ ಬಂದು ಮನೆಗೆ ಹೋಗ್ತಿದ್ದಂತಹ ಶ್ರೇಯಾ ನಡೆದು ಹೋಗುತ್ತಿದ್ದಾಗ 6 ರಿಂದ 7 ಬೀದಿ ನಾಯಿಗಳು ಏಕಾಏಕಿ ದಾಳಿ ನಡೆಸಿದೆ ಆಕೆಯ ಮೇಲೆ. ನಾಯಿ ದಾಳಿಯಿಂದ ಬಾಲಕಿ ತಲೆ, ಕಣ್ಣು ಹಾಗೂ ಮುಖ, ಕೈಕಾಲಿಗೆ ಗಂಭೀರವಾಗಿ ಈಗ ಗಾಯ ಆಗಿರುವಂತದ್ದು. ತೀವ್ರ ಗಾಯದಿಂದ ಶಸ್ತ್ರಚಿಕಿತ್ಸೆ ಅಗತ್ಯ ಅಂತ ಈಗ ವೈದ್ಯರು ಸಲಹೆಯನ್ನ ನೀಡಿರುವಂತದ್ದು. ಹೆಚ್ಚಿನ ಚಿಕಿತ್ಸೆಗಾಗಿ ಆಕೆಯನ್ನ ಹುಬ್ಬಳ್ಳಿಯ ಖಾಸಗಿ ಆಸ್ಪತ್ರೆಗೆ ಈಗ ದಾಖಲು ಮಾಡಲಾಗಿದೆ. ರಿಕ್ಷಾ ಚಾಲಕನ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಅಂತ ಸ್ಥಳೀಯರು ದೂರನ್ನ ನೀಡ್ತಾ ಇದ್ದಾರೆ. ರಿಕ್ಷಾ ಚಾಲಕನ ನಿರ್ಲಕ್ಷ್ಯದಿಂದ ಈಕೆಗೆ ಹೀಗಾಗಿದೆ ಅಂತ ಹೇಳ್ತಾ ಇದ್ದಾರೆ ಅಲ್ಲಿನ ಸ್ಥಳೀಯರು. ನಗರದಲ್ಲಿ ಹೆಚ್ಚುವರಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗ್ತಾ ಇದೆ. ಹಾಗಾಗಿ ಬೀದಿ ನಾಯಿಗಳಿಂದ ಕಡಿವಾಣ ಹಾಕಲು ಸ್ಥಳೀಯರಿಂದ ಈಗ ಮನವಿಯನ್ನ ಮಾಡಲಾಗ್ತಾ ಇದೆ. ಬೀದಿ ನಾಯಿಗಳು ರೋಡಲ್ಲಿ ಹೋಗ್ತಾ ಇದ್ರೆ ಅಟ್ಟಾಡಿಸ್ಕೊಂಡು ಬಂದು ಕಡಿತವೆ, ಕಚ್ಚುತ್ತವೆ. ಈ ಒಂದು ಘಟನೆ ಈಗ ಇಂಥದ್ದೇ ಒಂದು ಘಟನೆ ಗದಗ ನಗರದ ಹೊಸ ಬಸ್ ನಿಲ್ದಾಣದ ಎಸ್ಪಿ ಕಚೇರಿ ಬಳಿ ನಡೆದಿದೆ. ನಾಯಿ ದಾಳಿಯಿಂದ ಕೇವಲ 7 ವರ್ಷದ ಬಾಲಕಿ ಈಗ ಗಾಯಗೊಂಡಿದ್ದಾಳೆ. ನಾಯಿ ಆಕೆಯ ಮೇಲೆ ಅಟ್ಯಾಕ್ ಮಾಡಿದೆ. ನಾಯಿ ಕಚ್ಚಿದ ಪರಿಣಾಮ ಆಕೆಗೆ ಸಂಪೂರ್ಣವಾಗಿ ಗಾಯ ಆಗಿದೆ. ಶ್ರೇಯಾ ಕೇಶವ ಎಂಬಾಕೆ ಈಗ ಗಾಯಗೊಂಡ ಬಾಲಕಿಯನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಶಾಲೆಯಿಂದ ಆಟೋದಲ್ಲಿ ಬಂದು ಮನೆಗೆ ಹೋಗ್ತಿದ್ದಂತಹ ಶ್ರೇಯಾಗೆ ಈಗ ನಾಯಿಗಳು ಅಟ್ಟಾಡಿಸಿಕೊಂಡು ಬಂದು ಕಚ್ಚಿರುವಂಥದ್ದು. ಆಕೆಯ ತಲೆಗೆ ಸಂಪೂರ್ಣವಾಗಿ ಗಾಯ ಆಗಿದೆ. ಯುವತಿಯ ತಲೆಗೆ ಗಾಯ ಆಗಿದೆ. ಆಕೆ ಹೆದರಿ ಓಡಿ ಹೋಗುವಾಗ ಅಲ್ಲಿಂದ ಕೆಳಗಡೆ ಬಿದ್ದು ಆಕೆಯ ತಲೆ ಕೂಡ ಹೊಡೆದಿರುವಂಥದ್ದು. ಈಗ ಈ ನಾಯಿಗಳ ಅಟ್ಟಹಾಸದಿಂದ ಅಲ್ಲಿನ ಸ್ಥಳೀಯರಿಗೆ ಓಡಾಡೋಕ್ಕಾಗ್ತಾ ಇಲ್ಲ ಅಂತ ಸ್ಥಳೀಯರು ಕೂಡ ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರೋಡ್ನಲ್ಲಿ 5-6 ನಾಯಿಗಳು ಒಟ್ಟಿಗೆ ಗ್ಯಾಂಗ್ ಸಮೇತ ಬಂದು ಅಟ್ಯಾಕ್ ಮಾಡ್ತವೆ. ಹಾಗಾಗಿ ಈಗ ಈ ಯುವತಿಯ ಮೇಲೇನೂ ಕೂಡ ಅದೇ ರೀತಿ ಅಟ್ಯಾಕ್ ಆಗಿದೆ. ನಾಯಿಗಳ ಅಟ್ಟಹಾಸವನ್ನ ತಡೆಯೋರು ಯಾರೂ ಇಲ್ದಂಗಾಗಿದೆ. ಬೀದಿ ನಾಯಿಗಳ ಕಡಿವಾಣ ಹಾಕಬೇಕು. ಬೀದಿ ನಾಯಿಗಳ ಅಟ್ಟಹಾಸ ಹೆಚ್ಚಾಗ್ತಾ ಇದೆ. ಬೀದಿ ನಾಯಿಗಳಿಗೆ ಕಡಿವಾಣ ಹಾಕಬೇಕು ಅಂತ ಸ್ಥಳೀಯರು ಈಗ ಮನವಿಯನ್ನ ಮಾಡಿರುವಂಥದ್ದು.